ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿನ್ನ, ಬಂಗಾರ, ಗೋಲ್ಡ್ ಭಾರತೀಯರಾದ ನಮಗೆ ಅತ್ಯಂತ ಇಷ್ಟವಾದ ಮತ್ತು ಪ್ರಿಯವಾದ ಲೋಹವಾಗಿದೆ. ಒಂದೆಡೆ ಚಿನ್ನವು ಆಭರಣದ ರೂಪದಲ್ಲಿ ಮಹಿಳೆಯರೊಂದಿಗೆ ನಂಟು ಬೆಸೆದರೆ, ಇನ್ನೊಂದೆಡೆ ಕಷ್ಟದ ಸಮಯದಲ್ಲಿ ಚಿನ್ನವನ್ನು ಅಡವಿಟ್ಟು ಹಣ ಪಡೆಯುವುದು ರೂಢಿದೆ. ಹೀಗೆ ಚಿನ್ನವು ಆಪತ್ಬಾಂಧವಾಗಿದೆ. ಜೊತೆಗೆ ಬಂಗಾರವು ಭಾರತದ ಅತ್ಯಂತ ಜನಪ್ರಿಯ ಹೂಡಿಕೆಗಳಲ್ಲೊಂದಾಗಿದೆ. ಇವತ್ತಿನ ದಿನ ಚಿನ್ನದ ಬೆಲೆ 10 ಗ್ರಾಂ ಅಂದರೆ 1 ತೊಲೆಗೆ ಬರೋಬ್ಬರಿ 1 ಲಕ್ಷದ ಗಡಿಯನ್ನು ಸಮೀಪಿಸುತ್ತಿದೆ. 1 ಲಕ್ಷ ರೂಪಾಯಿ ಕೊಟ್ಟರೆ 1 ತೊಲೆ 10 ಗ್ರಾಂ ಬಂಗಾರ ಅನ್ನುವಂತಾಗಿದೆ. ದಿನೇ ದಿನೇ ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಬಂಗಾರ ಕಮ್ಮಿ ಆಗುತ್ತಂತೆ ಹೇಳೋಕ್ಕಾಗುತ್ತಾ? ಗಗನಕ್ಕೇರುತ್ತಿರುವ ಚಿನ್ನದ ಬೆಲೆ ಮರಳಿಗೆ ಭೂಮಿ ಬರುತ್ತಾ? ಅಂದರೆ ಬೆಲೆ ಕಡಿಮೆ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಹೀಗೆ ಬಂಗಾರದ ಬೆಲೆ ಜಂಪ್ ಆಗ್ತಾ ಇದ್ರೆ ಬಡವರು, ಮಧ್ಯಮ ವರ್ಗದವರಿಗೆ ಬಂಗಾರ ಅನ್ನೋದು ಕನಸು ಆಗುತ್ತಾ, ಅಥವಾ ಎಲ್ಲರ ಕೈಗೂ ಎಟುಕುವಂತಹ ಪ್ರಿಯ ಲೋಹವಾಗುತ್ತಾ ಅನ್ನೋದನ್ನು ಕಾದು ನೋಡ್ಬೇಕಷ್ಟೇ. ಒಂದು ವೇಳೆ ಚಿನ್ನ ದೊಡ್ಡ ಮನಸ್ಸು ಮಾಡಿ ತನ್ನ ಬೆಲೆಯನ್ನು ಕಡಿಮೆ ಮಾಡಿಕೊಂಡ್ರೆ ಅದೆಷ್ಟು ಚಂದ ಅಲ್ವಾ? 1 ಲಕ್ಷಕ್ಕೇರಿರುವ ಬಂಗಾರದ ಬೆಲೆ ದಿಢೀರಂತ 50,000 ಅಥವಾ 40,000 ರೂಪಾಯಿಗಳಾದರೆ ಹೇಗಿರುತ್ತೆ? ಹಲ್ವಾ ತಿಂದಷ್ಟು ಖುಷಿ ಆಗತ್ತಲ್ವಾ? ಏನೇ ಆಗಲಿ, ಬಂಗಾರದ ಬೆಲೆ ಕಡಿಮೆ ಆಗಲಿ ಅಂತ ಒಮ್ಮೆ ಅನ್ನಿಸಿದರೆ ಇನ್ನೊಮ್ಮೆ ನಮ್ಮ ವಯಸ್ಸು ಕಮ್ಮಿ ಆಗುತ್ತಾ ಅಂತ